ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ನೀವೇನಾದರೂ ಟ್ರಾಫಿಕ್ ಉಲ್ಲಂಘನೆ ಮಾಡಿದರೆ ನಿಮಗೆ ಫೈನ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ತುಂಬ ಜನರಿಗೆ ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ. ಕೆಲವರಿಗೆ 20,000 10,000 ತನಕನೂ ಫೈನ್ಗಳು ಬಂದಿದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಗಮನಕ್ಕೆ ಬಂದಿಲ್ಲದೇ ನಿಮಗೆ ಫೈನು ಕೂಡ ಬಂದಿರ್ಬೋದು. ಅದನ್ನು ಯಾವ ರೀತಿ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದು, ಅದು ಕೂಡ ಮೊಬೈಲ್ನಲ್ಲಿ. ಹಾಗೆ ನಿಮ್ಗೆ ಏನಾದ್ರು ಫೈನ್ ಬಂದಿತ್ತು ಅಂದರೆ ನೀವು ಯಾವುದೇ ಕೋರ್ಟ್ಗೆ ಹೋಗ್ದೇ ನೀವು ಫೋನಲ್ಲೇ ಕೂಡ ಪೇಮೆಂಟ್ನ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ನೀವು KSV ಫೈನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ನಿಮಗೆ KSV ಫೈನ್ ಪೇಮೆಂಟ್ಸ್ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ಅಲ್ಲಿ ನಿಮ್ಮ ಗಾಡಿ ನಂಬರ್ನ ಹಾಕಿ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ, ಐ ಆಮ್ ನಾಟ್ ಎ ರಾಬರ್ಟ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮ್ಮ ವೆಹಿಕಲ್ಸ್ನ ಏನಾದರೂ ಫೈನ್ ಬಿದ್ದಿತ್ತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಯಾವ ಡೇಟ್ನೊಂದು ನಿಮಗೆ ಎಷ್ಟು ರೂಪಾಯಿ ಹಣ ಕಟ್ಟಬೇಕು, ಫೈನ್ ಬಂದಿದೆ, ಯಾವ ಉದ್ದೇಶಕ್ಕೆ, ನಾಟ್ ವೇರಿಂಗ್ ಹೆಲ್ಮೆಟು, ಹಾಗೆಯೇ ಲೊಕೇಶನ್ನು, ಅಲ್ಲಿ ಲೊಕೇಶನ್ ID ಕೂಡ ಅಲ್ಲಿ ಬರುತ್ತೆ. ನೀವು ಎಷ್ಟು ಅಮೌಂಟ್ ಕಟ್ಟಬೇಕು ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. 500 ರೂಪೀಸ್ ಕಟ್ಟಬೇಕು ಅಂತ ಅಲ್ಲಿ ತೋರಿಸ್ತಾ ಇದೆ. ಒಂದಕ್ಕಿಂತ ಹೆಚ್ಚಿನ ಕೇಸ್ಗಳಿದ್ರೆ ಇಲ್ಲಿ ಪೇಜ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಕೇಸ್ಗಳಿದ್ರೆ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ನಾನು ತುಂಬ ಗಾಡಿಗಳು ತೋರಿಸ್ತೀನಿ. ಈಗ ನೋಡ್ಬೋದು, ಇಲ್ಲಿ ಈ ಗಾಡಿಗೆ 4 ಕೇಸ್ಗಳು ಬಂದಿದೆ. ಯಾವ ಉದ್ದೇಶಕ್ಕೋಸ್ಕರ ಅಂತ ನೋಡೋದಾದರೆ ಟ್ರಿಬಲ್ ರೈಡಿಂಗು, ನಾಟ್ ವೇರ್ ಹೆಲ್ಮೆಟು 3 ಕೇಸು, ಹಾಗೆಯೇ ಟ್ರಿಬಲ್ ರೈಡಿಂಗ್ 1, ಮತ್ತು ಇನ್ನೊಂದು ಗಾಡಿದು ಓವರ್ ಸ್ಪೀಡಿಂಗು 2021ರಲ್ಲಿ ಆಗಿರ್ತಕ್ಕಂಥದ್ದು, ಇವಾಗ ಅಪ್ಡೇಟ್ ಆಗಿದೆ. ಸ್ನೇಹಿತರೆ, ಯಾವುದಾದ್ರು ಗಾಡಿಗೆ ನಿಮ್ಮದು ಫೈನ್ ಬಂದಿದೆ ಇಲ್ವ ಅಂತ ಅದನ್ನು ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳೋದಾದರೆ ನಿಮ್ಮ ಗಾಡಿ ನಂಬರು ಐ ಆಮ್ ನಾಟ್ ಎ ರಾಬರ್ಟ್ ಅನ್ನೋ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಸರ್ಚ್ ಅಂತ ಮಾಡ್ತು ಅಂದರೆ ಅಲ್ಲಿ ಪೆಂಡಿಂಗ್ ಕೇಸಸ್ ನಾಟ್ ದೇರ್ ಫಾರ್ ಯುವರ್ ವೆಹಿಕಲ್ಸ್ ಅಂತ ಗ್ರೀನಲ್ಲಿ ತೋರಿಸುತ್ತೆ. ಆ ಥರ ತೋರಿಸ್ತು ಅಂದರೆ ನಿಮ್ಮ ಗಾಡೀಲಿ ಯಾವುದೇ ಥರದ ಕೇಸ್ಗಳು ಕಂಡು ಬರ್ತಿಲ್ಲ ಅಂತ ಅರ್ಥ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಗಾಡಿಗೆ ಫೈನ್ ಬಿದ್ದಿದ್ದು ಆ ಫೈನ್ನ ನೀವು ಯಾವ ರೀತಿ ಕಟ್ಟಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ವೆಹಿಕಲ್ಸ್ ಟೈಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೋಟರ್ ಸೈಕಲು, ಕಾರು, ಕ್ಯಾಬು, ಆಟೋ, ಬಸ್ ಅಂತ ತೋರಿಸ್ತಾ ಇದೆ. ನಿಮ್ದು ಯಾವುದಿದೆ ಆ ವೆಹಿಕಲ್ಸ್ನಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಪೇ ನೋ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇದನ್ನು ಓಕೆ ಅಂತ ಮಾಡಬೇಕಾಗತ್ತೆ. ನೀವು ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪಾವತಿ ವಿಧ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಯಾವ ಮುಖಾಂತರ ಪೇಮೆಂಟ್ನ ಮಾಡ್ತೀರಿ ಅಂತ ಕೇಳುತ್ತೆ. ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಅಂತ. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಸಿ ಇರೋಂಥ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಆಪ್ಷನಲ್ಲಿ ಇಲ್ಲಿ SBI ಇ-ಪೇ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ನೀವು ಹಾಕಿ ಇಲ್ಲಿ 2 ಅಗ್ರಿ ಬಾಕ್ಸ್ಗಳಿದೆ, ಅದನ್ನು ಎರಡನ್ನೂ ಕೂಡ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿ ಇಲ್ಲಿ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕಾಗತ್ತೆ. ನೀವು ಯಾವ ಮುಖಾಂತರ ಪೇಮೆಂಟ್ ಮಾಡ್ತೀರಾ, ಇಂಟರ್ನೆಟ್ ಬ್ಯಾಂಕಿಂಗ, UPIನ ಅಂತ ಕೇಳುತ್ತೆ. ಇಲ್ಲಿ ಈಸಿ ಪೇಮೆಂಟ್ ಅಂದರೆ ನಿಮಗೆ UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಯೂ ಕೂಡ ನಿಮಗೆ 2 ಟೈಪ್ಸ್ ಪೇಮೆಂಟ್ ಕೇಳುತ್ತೆ. ಒಂದು ಎಂಟರ್ UPI ID, UPI QR ಕೋಡ್ ಅಂತ ಕೇಳುತ್ತೆ. ನೀವು ಇಲ್ಲಿ ಈಸಿ ಮೆಥಡ್ ಅಂದರೆ UPI QR ಕೋಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಬಾರ್ಕೋಡ್ ಶೋ ಆಗುತ್ತೆ. ಈ ಬಾರ್ಕೋಡ್ಗೆ ನೀವು ಗೂಗಲ್ ಪೇ, ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಒಂದು ವೇಳೆ ಇದೇ ಮೊಬೈಲಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ಕೆಳಗಡೆ ಪೇ ನೌ ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಗೂಗಲ್ ಪೇ, ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ನಿಮ್ಮದು ಸೆಲೆಕ್ಟ್ ದ ಬ್ಯಾಂಕು, ಯಾವ ಬ್ಯಾಂಕ್ ಮುಖಾಂತರ ಮಾಡ್ತೀರ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಪಿನ್ ನಂಬರ್ ಹಾಕ್ತು ಅಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ರಿಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಅದನ್ನು ಪ್ರಿಂಟ್ ಮಾಡಿ ನೀವು ಇಟ್ಕೋಬೋದು. ಸ್ನೇಹಿತರೆ, ಈ ರೀತಿ ನೀವು ಆನ್ಲೈನ್ ಮುಖಾಂತರನೂ ಕೂಡ ಪೇಮೆಂಟ್ ಮಾಡ್ಬೋದು. ಯಾವುದೇ ಕಚೇರಿಗಳಿಗೆ ಅಲೆಯೋ ಅವಶ್ಯಕತೆ ಇಲ್ಲ, ಕೋರ್ಟಿಗೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮದೇನಾದ್ರು ಗಾಡಿ ಫೈನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವೇ ಕೂಡ ಫೈನು ಕೂಡ ಪೇ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.